ಕೌರವ್ರ ಕೈಯಾಗ ಪಾಂಡವರಿಗೆ ಸೋಲಾತ. ಪಾಂಡವರೆಲ್ಲ ಸೋತ್ರ. ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ್ಯ ಸಹಿತ ಮೊದಲು ಮಾಡಿ ಎಲ್ಲಾ ಸೋತ ಚೋಳಂಗ ಕೂತಿದ್ದ ಎಲ್ಲ ಧರ್ಮರಾಜ ಕೆಳಗೆ ಚೆಂಡ ಹಾಕಿ ಕೂತ. ದುರ್ಯೋಧನ ಕೇಳ್ತಾನ ಧರ್ಮರಾಜಾಗ, ಏನತ್ತ ಯಾಕೋ ಧರ್ಮ ಎಲ್ಲಾ ಸೋತನಿ ಅಂತ ತೆಳಗ ಚೆಂಡ ಹಾಕಿ ಕೂತಿಯಲ್ಲೋ, ಚಿಂತೆ ಮಾಡ್ತಿ, ಬಾಳ ಚಿಂತೆ ಮಾಡ್ಲಕತ್ತಿ. ನಿನ್ನ ಮನ್ಯಾಗ ಇನ್ನೊಂದು ಬೆಲೆ ಬಾಳು ಬದುಕದ, ಇನ್ನೊಂದು ವಸ್ತು ಐತಿ, ಅದನ್ನ ಸರ್ಕಾರ ತಂದ ಪಗಡಿ ಆಟದೊಳಗ ಹಚ್ಚಿ ನೀ ಗೆದ್ದಿ ಅಂದ್ರ ಹಿಂದ ಏನು ಸೋತದಿಲ್ಲ ಅದನ್ನೆಲ್ಲ ವಾಪಸ್ ಕೊಡ್ತನಂದ. ಯಾರ ದುರ್ಯೋಧನ. ನೀವು ಧರ್ಮರಾಜ ಅಂದ ಎಲ್ಲ ಸೋತ ಹೆಂಗ್ ಕೂತ ನೋಡ್ರಿ ತೆಳಗ ಚೆಂಡಾಕಿ ಇವನು ಹಿಂಗ ಕೂತಿದ್ದ ಅಲ್ಲಿ ಬಿ. ಅವ ಅಂದ ಎಲ್ಲಾನ ಇಟ್ಟ ನೀವು ನಿನ್ನ ಮುಂದ ಇನ್ನೇನು ಬಾಕಿ ಉಳ್ದದ, ಹಿಂದ ಯಾನು ಉಳ್ದಿಲ್ಲ ಅಂದಾಗ ಹೇಳ್ತಾನವ, ನಿನ್ನ ಹೆಣ್ತದಳ ದ್ರೌಪದ ಅಕ್ಕಿನ ತಂದ್ ಹಚ್ಚ ಪಗಡಿ ಆಟದಾಗ, ಅಕ್ಕಿನ ತಂದ್ ಹಚ್ಚ ಪಗಡಿ ಆಟದೊಳಗ ಅಂದಾಗ ಗಂಡ ಹೆಣ್ತಿನ ಮೆಟ್ಟಿಗಸ್ತಾನ ಅಂದಿ. ಮಾಡ್ಕೊಂಡ ಹೆಣ್ತಿನ ದುರ್ಯೋಧನನ ಮಾತು ಕೇಳಿ ಕೂಡಿದಂತ ಸಭಾದಾಗ ತಂದ ಪಗಡಿ ಆಟದೊಳಗೆ ಇಟ್ಟು ಸೋತಿ ಇಲ್ಲಿ ಆದ್ರೂ ನಿಮ್ಮ ಮೆಟ್ಟಿಗೆ ಹಚ್ಚಲಿಲ್ಲ. ನಕುಲ ಸಹದೇವ ಭೀಮ ಧರ್ಮ ಅರ್ಜುನ 5 ಮಂದಿ ಗಾಂಡ್ರಿದ್ರ ಉಪಯೋಗ ಆಗ್ಲಿಲ್ಲ. ತೆಳಗ ಕೂತ್ರ ಶಾಂಡ್ರಗತ್ತೆ ತೆಳಗ ಚೆಂಡ ಹಾಕಿ ಬಿಡಿಸ್ಕೊಂಡು ಬರೋ ತಾಕತ್ ಗಂಡನ ಕೈಯಾಗ ಆಗ್ಲಿಲ್ಲ. ಮನ್ನಿ ಯಾವ ಜಾಗನಾಗ ಮೆಟ್ಟಿಗೆ ಹಚ್ಚಿದಿ ಹೋ ನನ್ನ ಕಾಕ ಸುಟ್ಕೊಂಡಿ ಬಾಯದು ಸಾವಕಾಶ ಕುಡಿ. ಅದಕ್ಕ ಇಲ್ರಿ ಬಾಳ ಮಾತಾಡ್ಲಕತ್ತಿ ನಮಗಂದ್ರ ನಾ ಬಿಟ್ಟು ಹೋದ ನಾನು. ಮತ್ಸ್ಯ ಅವತಾರ ಕೂರ್ಮ ಅವತಾರ ಆಯ್ತೋ ಅಕ್ಕಿಯ ಮುಂದ, ವರಹ ಅವತಾರ ನರಸಿಂಹ ಅವತಾರ ಹೆಂಗ ತಳ ಬಾಂಧ, ವರಹ ಅವತಾರ ನರಸಿಂಹ ಅವತಾರ ತಳಳ ಬಾಂಧ. ರಾಮನ ಅವತಾರ ಪರಶುರಾಮನ ಅವತಾರ, ರಾಮನ ಅವತಾರ ಪರಶುರಾಮನ ಅವತಾರ, ಪರಶುರಾಮನ ಪರಮಾತ್ಮನ ತಲೆಯಾಗ ನೆತ್ಯವ್ ಅದ ನೆತ್ಯಾಗ ಗಂಗಾವ್ ಕಾಲು ಇಟ್ಟಂಗಾಗಿರ್ಬೇಕು, ಪಾತಾಳ ಗಂಡಿರ್ಬೇಕು ಹೇಳ್ತಾರ. ನಮ್ಮನ್ನ ಮೆಟ್ಟಿಗೋಸ್ತಾರತ್ತ ಬಾಳ ಶಾಣೆ ಅದ. ಎದರಾಗ ದೊಡ್ಡವ್ರ ಅದೀರಿ ನೀವು, ಎದರಾಗ ನೀ ಸರ್ಕಾರ ದೊಡ್ಡಪ್ಪಿದ್ದಿ ಅಂದ್ರ ಮದರಿ ಬಾಗುವಾಜ ಕೂಸ ನೆತ್ಯಾಗ ಯಾಕೆ ಜಾಗ ಕೊಡ್ತಿದ್ದಿ? ಹೆಂಗಸರ್ ಕಮ್ಮಿ ಅದಾರತ್ತ ಪಾದ ತೆಳಗಿಡಬೇಕು. 24 ತಾಸು ನೆತ್ಯ ಕಾಲ ಕೊಟ್ಟು ಕೂತಾಳ ನಿಮಗಾಲ ನಿಮ್ಮ ಅಪ್ಪನ ಸುದ್ದಿ ಅದ. ಅಚ್ಚ ಕಡೆ ಸುದ್ದಿ ಹೇಳತ್ತೀನಿ ಈಚೆ ಕಡೆ ಸುದ್ದಿ ಹೇಳತ್ತಿ. ಸೀಸನದಾಗ ಮನಿಗೆ ಹೋಗ್ಲಕ್ ಸಡು ಅದಂಗೆ ಕಾಣಂಗಿಲ್ಲ. ಬಾಗುವಾಜ ಇಲ್ಲೇ ಬಂದಾನ ರೆಡೋಳು ಊರ ಗಂಡ ಆಗ್ಲಕ್ಕ. ಹಂಗೇನು ಮಾಡಬೇಡ ಅಜ್ಜ. ಅದೇನತ್ತಾರಲ್ಲ ಒಂದ ಮಾತು ಹೇಳಿನೇ ನಿಮಗೆ, ಬಿಡ್ತೀಯ ಕಚ್ಚಲಾಕ ಬರ್ತದ, ಎತ್ತಿ ಹೋಗಿದ್ರ ಸತ್ತ ಹೋಗ್ತದ. ಒಂದು ಮಾತು ಹೇಳೇನ್ರಿ, ಮತ್ತೇನು ಹೇಳ್ತಾರ? ಜೀವಾತ್ಮ ಬಹಳ ಸತ್ತಿಲ್ಲ, ಕೆಟ್ಟಿಲ್ಲ, ಜನನಿಲ್ಲ, ಮರಣಿಲ್ಲ, ಹಸು ಇಲ್ಲ, ತ್ರಶ ಇಲ್ಲ, ನಿದ್ದಿಲ್ಲ, ನೀರಡಿಕಿಲ್ಲ. ಜೀವಾತ್ಮ ದೊಡ್ಡ ಅವದಾನ, ಶರೀರ ಅಂದ್ರ ಸಣ್ಣದೈತಿ, ಈ ಸಗುಣ ಅಂದ್ರ ಸುಮ್ಮ ಐತಿ, ಜೋಡ ನಿರ್ಗುಣ ದೊಡ್ಡದ ಅಂತ ಹೇಳತ್ತಾರ. ಅಂದ್ರ ಜೀವಾತ್ಮ ದೊಡ್ಡವ, ಶರೀರ ಅಂದ್ರ ಕಮ್ಮಿ. ವಿಚಾರ ಮಾಡಿ ಒಂದಗದಾಗ್ತದ. ಈಗ ಪಿಂಡ ಮೂಡಿದ ಬಳಕ ಪ್ರಾಣ ಬಂದ ಕುಡ್ಕೋತೈತಿ. ಮೊದಲು ಮನಿ ಬೇಕ, ಮನಿ ಇದ್ದಾಗನ ಒಳಗ ಬಾಡಿಗೆ ಇರ್ಲಾಕ ಬರ್ತೈತಿ. ಮನಿ ಇರ್ಲಿಕ್ಕ ಎಲ್ಲಿ ಇರ್ಲಾಕ ಬರ್ತದ? ಹಂಗ ನೋಡು, ಮೊದಲ ಈ ಶರೀರ ಅನ್ನುವಂತ ಮನಿ ಬೇಕ. ಮನಿ ಇದ್ದಾಗನ ಜೀವಾತ್ಮ ಅನ್ನುವಂತ ದೇವ್ರ ಓಡ್ಯಾಡಿ ಬರ್ತದ ಗುಡಿ ಒಳಗಿಟ್ಟ ಮೆಟ್ಟ ಹಾಕ್ಲಾಕ. ನೀ ಬಂದು ಕೂಡ ನೀನಾಗೆ ನನ್ನ ಹುಡುಕೋತ ಬರ್ತಿ, ಖರೆ ನಾನಾಗೆ ನಿನ್ನ ಹುಡುಕ್ಯಾಡ್ಕೋತ ಬಂದಿಲ್ಲ. ಈಗಾದ್ರೂ ಹಂಗ ಪೈಲಾದ್ರೂ ಹಂಗ. ನೀ ಪಗಾರಕ ಬಡದೆ ಹೇಳಕತ್ತಿ ಬಾಗುವಜ್ಜ. ಇನ್ನ 4 ರೂಪಾಯಿ ಕೊಳೆಂಬಿದ್ರೆ ಹೇಳ, ಕಮಿಟಿ ಅವ್ರ ಕಡೆ ಇಸುದು ಕೊಡುನು, ಖರೆ ಆ ರೊಕ್ಕ ದಂಡಿಗೆ ಬಿಡುವ. ಆ ರೊಕ್ಕ ಬೇಕಾಗಿಲ್ಲ. ಯಾಕಂದ್ರ ವಿಚಾರ ಮಾಡು ಮಾತದರಿ. ನೀ ದೊಡ್ಡವದಿ, ಸಗುಣ ಅನ್ನುವಂತ ಶರೀರ ಬಿಟ್ಟು ನಿರ್ಗುಣ ಕಡಿಯಾಕಿರುವ ನೀನಾಗೆ ನನ್ನ ಮನಿ ತಕ ಬಂದಿ.
ಈಗ ನೋಡ್ರಿ ಒಬ್ಬ ಬಾಡಿಗೆ ಕೇಳಕ್ ಬರ್ತಾನ 4 ದಿವ್ಸ ಮನಿ ಬಂದಾವ ಏನು ಕೇಳ್ತಾನೋ ಹಾ ನಾನ್ 4 ದಿವ್ಸ ಇರಾವದನ್ರಿ ಒಂದು ಮನಿ ಅದು ಐತೇನ್ರಿ ಕಮ್ಮಂದ ಇರ್ಲಾಕ ಹಾ ಮನಿ ಇದ್ದಾಗನ ಒಳಗ ಬಾಡಿಗೆ ಇರ್ಲಾಕ ಬರ್ತದ ಮನಿ ಇದ್ದಾಗನ ಬಾಡಿಗೆ ಕೊಡ್ಲಾಕ ಮತ್ತ ಮನಿನ ಇರ್ಲಿಕ್ಕಂದ್ರ ಈ ಜೀವಾತ್ಮ ಬಂದ್ ಇರ್ತೈತಿ ಅವಲ್ಲಿ ಜಾಗಿಲ್ಲ ಹಂಗ ಹಂಗಿದ್ದಾಗ ಗುಂಡಿ ಹಚ್ಚಲಾಕ ಬರ್ತದ ಹಂಗಿರ್ಲಿಕ್ಕ ಗುಂಡಿ ಹಚ್ಚಲಾಕ ಬರಂಗಿಲ್ಲ ಅದಕ್ಕ ಒಂದ್ ಮಾತು ಹೇಳಿದ್ರ ಅವ್ರ ಏನಂತ ಮೂಕನಾಗಬೇಕು ಜಗದೊಳ ಜ್ವಾಕ್ಯಾಗಿರ್ಬೇಕು ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ ಹತ್ತಿರಬೇಕು ಕೋತಿ ಆದವ್ರು ನೀವ ಜಗತ್ತಿನೊಳಗ ಕೋತಿ ಆದವನು ನೀನ ಮೂಕಾಯಿ ಕುಂಡ್ರಬೇಕಾದವನು ನೀನ ಎಲ್ಲ ನಿಂದೈತೆ ದಗದ ಹಂಗ ನೀನು ನನ್ನ ಶರೀರ ಒಳಗ ಬಾಡಿಗೆ ಎತ್ತಿದ್ದಂಗ ಶರೀರ ಸಾತ್ ಕೊಡ್ತಿರ್ಬೇಕ ಅದಕ್ಕ ಏನ್ ಕೇಳ್ತಾರಿಪ್ಪ ಇವ್ರ ಮಾತಿಗೊಂದ ನಮ್ಮ ಜಾನಪದ ಒಂದು ಕಲೆ ಹೇಳ್ತಾರ ನೋಡಿ ಏನಂತ ಹೇಳಿ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ ಚಿಂತಿಲದ ಕೂಡುದೈತಿ ಜಂತಿಲದ ಮನಿಯಾಗ ಎಲ್ಲಿ ಹೋದ್ರು ಅಲ್ಲೇ ಆ ಮನಿನೂ ಅದ ಈ ಮನಿನೂ ಅದ ಯಾವ ಮನಿ ಈಗ ನೀವು ಜಂತಿ ಇದ್ದದ ಮನಿ ರೀ ಇದು ನಮ್ದು ಇದನ್ನೆಲ್ಲ ತೀರಿ ಹೋಗೋದತ್ತ ಜಂತಿ ಇಲ್ಲದ ಮನಿ ಅದ 3 ಮಳ ಮನಿ ನೀ ಇರ್ಬೇಕಾದ್ರು ನನ್ನ ಮನಿ ಬೇಕಾ ಸತ್ತ ಮೇಲೂ ನನ್ನ ಮನಿ ಬೇಕ ನಮ್ಮ ಮನಿ ಬಿಟ್ರ ನನ್ನ ಮನಿ ಬಿಟ್ರ ಭಾಗವತ ನಿನ್ನ ಕಡಿಯಾಕ ಜಾಗನ ಇಲ್ಲ ಅದಕ್ಕೆ ಏನು ಹೇಳ್ತಾರ ಈ ಕವಿಗಳು ರಾಮನ ಅವತಾರ ಪರಶುರಾಮನ ಅವತಾರ ಮುಂದ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತ ಬಹಳ ಚಂದ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತು ಬಹಳ ಚಂದ ಕಲವೀಕ ಅದರೊಳಗ ಬಿಟ್ಟು ಬಾನ ಬೆಳಕ ಸಾಧು ಸಂತ್ರ ಹೋದ್ರು ಕೈಲಾಸಕ ಅದರೋಳು ತುಕಾರಾಮನ ಬೆಳಕಾಗಿ ಇದರ ಹೊರತ ಮಾತೇನ ಹೇಳತಿ ಇದರ ಹೊರತ ಮಾತೇನ ಇದರ ಹೊರತ ಮಾತೇನ ಹೇಳತಿ ಇದ್ರ ಕೊಡೋ ಜಡತಿ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಶಕ್ತಿಯಾಗಿ ಮತ್ತೆಲ್ಲಿಗೆ ಬಂದಾರಿ ದೇವರ ಸತ್ತಿಲ್ಲ ದೇವರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರ ಇನ್ನಿಲ್ಲ ಹಸು ಇಲ್ಲ ತ್ರಷ ಇಲ್ಲ ನಿದ್ದಿಲ್ಲ ನೀರಿಡಿಕಿಲ್ಲ ದೇವ್ರ ಅಜರಾಮರವಾಗಿ ಅದಾನತ್ತ ದೇವರಿಗೆ ಸಾವಿಲ್ಲ ಹೇಳ್ತಾರ ದೇವರಿಗೆ ಸಾವಿಲ್ಲ ಅಂತ ಹೇಳ್ತೀರಿ ಭಾಗಪ್ಪಜ್ಜ ದೇವರಿಗೆ ತಾಯಿ ತಂದೆ ಇಲ್ಲ ಮತ್ತು ದೇವರಿಗೆ ತಾಯಿ ತಂದೆ ಇಲ್ಲ ಅಂದ್ರೆ ಮತ್ತೆ ನೀನು 10 ಅವತಾರ ಹೆಂಗ ಅದು 10 ಅವತಾರದೊಳಗೆ ತಾಯಿ ತಂದೆ ಅದಾರ ಇಲ್ಲ ನಿನಗೆ ವಾಸುದೇವ ದೇವಕಿ ಅಂತ ಹೇಳಿ ತಾಯಿ ತಂದೆ ಅದಾರ ಮತ್ತು ಕೌಸಲ್ಯ ದಶರಥ ರಾಜ ಅಂತ ಹೇಳಿ ಅದಾರ ರಾಮನ ಅವತಾರದೊಳಗೆ ಪರಶುರಾಮನ ಅವತಾರದೊಳಗೆ ಎಲ್ಲಮ್ಮ ಮತ್ತು ಜಮದಗ್ನಿ ಅದಾರ ದೇವರಿಗೆ ತಾಯಿ ತಂದೆ ಇಲ್ಲ ಅಂತ ಹೇಳ್ತಿ ಜಮದಗ್ನಿ ಎಲ್ಲಮ್ಮ ಆದ್ರ ಪರಶುರಾಮನ ಅವತಾರದಾಗ ರಾಮನ ಅವತಾರದೊಳಗೆ ಯಾರಾದ್ರು ಕೌಸಲ್ಯ ದಶರಥ ರಾಜ ಆದ್ರ ಎಲ್ಲಿ ರಾಮನ ಅವತಾರದೊಳಗೆ ಕೃಷ್ಣ ಅವತಾರದೊಳಗ ವಸುದೇವ ದೇವಕಿ ಇಲ್ಲಿ ಆದ್ರ ಈಗ ಬಾಂದ್ ಏನಾಗ್ಯದಿ ಏನಾಗ್ಯಾನ ಪಂಡ್ರಾಪುರದ ಇಟ್ಟಲ್ಲದಿ ಇವನು ತಾಯಿ ತಂದೆ ಯಾರು
ಪಂಡ್ರಾಪುರದ ಇಟ್ಟಲ್ಲ ಟೊಂಕದ ಮ್ಯಾಗ ಕೈ ಇಟ್ಟು ನಿತ್ತಿ ಪಂಡ್ರಾಪುರ ಊರಾಗ ಇವನ ತಾಯಿ ತಂದೆ ಯಾರ ಇದು ಒಂದು ಅಲ್ಲದರಿ ಮತ್ತೇನ ದೇವರ ಸತ್ತಿಲ್ಲ ದೇವರ ಸತ್ತಿಲ್ಲ ಅಂತ ಹೇಳ್ತಿಯಲ್ಲ ಭಾಗವಾಜ ದೇವ್ರ ಸಾಯೋದ ಅಟ್ಟ ಅಲ್ಲ ದೇವ್ರ ಹೆಂಗಸರು ಬಡ್ತೀನಿ ಸೀರಿನೂ ಹುಟ್ಟಾವ ಹೆಂಗ ಬಾಳ ಜಾಗನ್ಯಾಗ ಹುಟ್ಟಾವ ಸೀರಿ ಅಟ್ಟ ಹುಡುದಲ್ಲ ಒಬ್ಬೊಬ್ರ ಕೈಯಾಗ ಸಿಕ್ಕ ಸತ್ತಾವ ದೇವ್ರ ಸತ್ತಿಲ್ಲ ಅಂತ ಹೇಳಿದಿ ವರ್ಷಕ್ಕೊಮ್ಮಿ ಜೋಕುಮಾರ್ ಬರ್ತಾನ ಊರಾಗ ಬರ್ತಾನಲ್ಲ ಅವನು ಒಂದು ದೇವ್ರ ಅದಾನಿಲ್ಲ ಅವನು ಬುಟ್ಟ್ಯಾನ್ ದೇವ್ರು ಇವ್ ಎದ್ರನ್ ದೇವ್ರು ಇವ್ ಯಾರು ನನಗೆ ಗೊತ್ತಿಲ್ಲ ಅಲ್ಲ ದೇವ್ರ ಸತ್ತಿಲ್ಲ ಅಂದಿ ವರ್ಷಕ್ಕೊಮ್ಮೆ ಜೋಕುಮಾರ್ ಬರ್ತಾನ ಬುಟ್ಟಿ ಒಳಗೆ ಕೂತ್ಕೊಂಡು ಅಲ್ಲದ ಕೆಲಸ ಮಾಡಿ ಮಂದಿ ಕೈಯಾಗ ನಡು ರಾತ್ರಿ ಬಡಸ್ಕೊಂಡು ಸಾಯ್ತಾನ ಅವನು ಒಂದ್ ದೇವ್ರ ಕಾಚರ್ಕ ದೇವ್ರದು ದೇವ್ರೊಳಗೆ ದೇವ್ರ ಕಾಚರ್ಕ ದೇವ್ರದು ಒಂದು ಇದು ಅಲ್ಲದರಿ ಮತ್ತಾರ ದ್ವಾಪಾರ ಯುಗದ ಅಂತ್ಯಕಾಲ ಬಂದಿತ್ತು ದ್ವಾಪಾರ ಯುಗ ಮುಗಿಲಾಕ ಬತ್ತ ಕೃಷ್ಣ ಪರಮಾತ್ಮ ಒಂದ ಗಿಡದ ಬಡ್ಡ್ಯಾಗ ಉದ್ದ ಕಾಲ ಮಾಡಿ ಮನೆಗಿದ್ದ ಅಡಿವಿ ಹರ್ಯಾಣದೊಳಗ ಕರೆಕ್ಟ್ಲ ಗಾಂಧಾರಿ ಶ್ರಾಪಿತ್ತಿವ್ರಿಗೆ ಎದು ವಂಶದವ್ರಿಗೆ ಏನಂತ ಹೇಳಿ ಏ ಕೃಷ್ಣ ನನ್ನ 100 ಮಂದಿ ಮಕ್ಕಳ ಬಡದ್ಯಾಡ ಸಾಯೋದ ನೋಡುತ್ತ ನಿತ್ಯಲ್ಲೋ ನೀನ ಇಂಥದ ಮಾಡಿ ಅಂದ್ರ ನನ್ನ ಮಕ್ಕಳು ಹೆಂಗ ಆ ಕಡೆ ಬಡದ್ಯಾಡಿ ಸತ್ತಾವಲ್ಲ ನಿನ್ನ ಯದುವಂಶ ನಟ್ಟಂಶ ಆಗ್ಲಿ ಬಡದ್ಯಾಡಿ ಸಾಯ್ಲಿ ಅಂತ ಶ್ರಾಪ ಕೊಟ್ಟಾಳಕ್ಕಿ ಆ ಶ್ರಾಪ ತಟ್ಟಬೇಕಾಗಿತ್ತು ಬಂದ ನಿನಗ ಕೃಷ್ಣ ಪರಮಾತ್ಮ ದ್ವಾಪಾರ ಯುಗದ ಅಂತ್ಯಕಾಲ ಬಂದಾಗ ಅಡವಿ ಹರ್ಯಾಣದೊಳಗೆ ಒಂದು ದೊಡ್ಡ ಗಿಡದ ಬಡ್ಡ್ಯಾಗ ಉದ್ದ ಕಾಲ ಮಾಡಿ ಮನೆಗಿದ್ದ ಉದ್ದ ಕಾಲ ಮಾಡಿ ಮನೆಗಿದಾಗ ಒಬ್ಬ ಬ್ಯಾಟಿ ಆಡ್ಬೇಕಂತೇಳಿ ಬ್ಯಾಡ ಹಾದ ನಡೆದಿದ್ದ ಅದೇ ಅಡವಿ ಒಳಗ ಬ್ಯಾಟಗಾರ ನಡೆದಿದ್ದ ಬ್ಯಾಡ ಹಾದ ನಡೆದಾಗ ಇವನ ನೆದರ್ ಬಿತ್ತ ಕೃಷ್ಣ ಪರಮಾತ್ಮನ ಮೇಲೆ ಅದು ಹೆಂಗ ಉದ್ದ ಕಾಲ ಮಾಡಿ ಮನೆಗಿದ್ದಲ್ಲ ಇವ ಕೃಷ್ಣನ ಕಾಲ ಒಳಗ ಒಂದು ಪದ್ಮ ಹೊಳಿತಿತ್ತು ಚಿಗರಿ ಕಿವಿ ಹೊಳದಂಗ ಕಾಣುತ್ತಿತ್ತದ ದೂರಿಂದ ನೋಡಿದ್ರ ಗಿಡದ ಮರಿ ಮಾಡಿ ನಿತ್ತ ನೋಡಿದ ಯಾವ್ದೋ ಬ್ಯಾಟಿನ ಸಿಕ್ತ ಪಕ್ಕ ನನಗೆ ಆ ಕಡೆ ಯಾಕೆ ಹೋಗಿಲ್ಲ ನಾ ಇನ್ನ ಅಂದ ಚಿಗರಿನ ಐತೆ ಅಂತ ಹೇಳಿ ಗಿಡದ ಮರಿಗೆ ನಿತ್ತ ಬಿಲ್ಲ ಬಾಣ ತಗೊಂಡ ಹೊಡೆದ ಅದೇ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗೆ ನಟ್ಟಾಗ ಜಾಗಾದ ಮ್ಯಾಗ ಕೃಷ್ಣ ದೇವರ ಮರಣ ಆಗ್ಯದ ಮಹಾಭಾರತ ಲೇಖಿ ಐತಿದ್ವ ದೇವರ ಸತ್ತಿಲ್ಲ ಅಂತ ಹೇಳ್ತೀರಿ ದೇವ್ರ ಇಲ್ಲಿ ಕೃಷ್ಣ ಸತ್ತ ದ್ವಾಪಾರ ಯುಗದಾಗಿನ ಸುತ್ತಿದು ಇನ್ನು ಇದು ಅಲ್ಲದರಿಪ ಅದೇ ಕೃಷ್ಣ ಪರಮಾತ್ಮ ಗಂಡ ದೇವ್ರ ಇವತ್ತು ಶಂಕರಲಿಂಗಜ್ಜನ ಜಾತ್ರೆ ಒಳಗ ಅಡೋಳಿ ಊರಾಗ ಗಂಡಾಗೆ ಉಳಿಬೇಕ ಅಂದ್ರ ಅಪ್ಪಾದ ಹೊಡ್ಡ ಅದ್ಯಾಕಾದಿತ್ತು ಮತ್ತ ಒಳಗ ಸೀರಿ ಉಟ್ಟಾನಂದಿ ಭಾಗವಜ್ಜ ಊರಿಗೆ ಹೋಗ್ಲಕ್ಕ ಬಸ್ ಚಾರ್ಜ್ ಕೊಡಂಗಿಲ್ಲ ಮತ್ತ ನಿಂದ ಹಾಪು ಇಲ್ಲ ಮತ್ತ ಫುಲ್ಲು ಇಲ್ಲ ಬಸ್ ಚಾರ್ಜ್ ಕೊಡಕ್ಕೆ ಅಲ್ಲ ಮತ್ತ ನಾವು ಊರಿಗೆ ಹೋಗ್ಲಕ್ಕ ಬರ್ರಿ ಅಲ್ಲ ಸ್ವತಃ ನಿನ್ನ ಕೃಷ್ಣ ಪರಮಾತ್ಮ ದೊಡ್ಡವ ಗಂಡಾಗಿ ಉಳಿಬೇಕಾಗಿತ್ತ ಏನ್ ಮಾಡ್ಯಾನ ಸತ್ಯಭಾಮಿದ್ದಕ್ಕೆ ಶಕ್ತಿ ಪೂಜೆ ಹಾಕಿದಾಗ ಮನ್ಯಾಗ ನೀ ಹೆಂಗ ಸಿಕ್ಕಿರು ನೀ ಗಣಸರ ಇರುವ ನಾ ಒಳ ಗಣಸಾಗೆ ಬರ್ತಾನಂತ ಗಣಸಾಗೆ ಹೋಗ್ಬೇಕಾಗಿತ್ತ ತಲೆ ಮ್ಯಾಗ ಒಂದು ಬುಟ್ಟಿ ಹೊತ್ಕೊಂಡು ಯಾವ ಪೂಜೆ ಹಾಕಿರು ಶಕ್ತಿ ಪೂಜೆ ಹಾಕಿದ್ರ ನಾ ಬರಾವನ ನಾ ಗಣಸದನ್ನೇ ನಾಯಕ ಅನ್ಸಲ್ಲಿ ನಮ್ಮ ಮನ್ಯಾಗ ಬರ್ಲಾಕ ಅನ್ಬೇಕಾಗಿತ್ತು ಏನ್ ಮಾಡ್ಯಾನ ಸ್ವತಃ ಕೃಷ್ಣ ಪರಮಾತ್ಮ ಕುತ್ಕೊಂಡ ಸೀರಿ ಉಟ್ಟ ಪರವಂಜಿ ಆಗಿ ಅಕ್ಕಿ ಮನಿಗೆ ಹೋಗ್ಯ ನೀವ ಯಾಕ ನೀವು ದೋತ್ರ ಕೊಡ್ಲಕ್ ಹೋಗ್ಬೇಕಲ್ಲೋ ಭಾಗವತ ಹೋಗ್ಬೇಕಾಗಿತ್ಲ ದೊಡ್ಡವಿದ್ದಿ ಸೀರೆ ಉಡಬೇಡ ಕೃಷ್ಣ ಮಸೀಬ್ನಾಳ ವಿದ್ಯಾ ಬಂದು ಹಿಡಿತಾಳ ತರ್ಬತಾಳ ಅನ್ಬೇಕಾಗಿತ್ತು ಬಾಳ ಮಂದಿ ಇಟ್ಟಾರ ಕೃಷ್ಣ ಸೀರೆ ಉಟ್ಟ ಕೀಚಕನ ವಧ ಮಾಡ್ಬೇಕಾದ್ರ ಭೀಮ ಸೀರೆ ಉಟ್ಟ ರೂಪ ಬದಲಿ ಮಾಡಿ ನಿತ್ತಾಗ 3 ಲೋಕದ ಗಂಡ ಅರ್ಜುನ ಸೀರೆ ಉಟ್ಟು ವಿರಾಟರಾಜನ ಮನ್ಯಾಗ 1 ವರ್ಷ ಭಸ್ಮಾಸೂರ್ನ ಹೊಡಿಬೇಕಾದ್ರೆ ವಿಷ್ಣು ಸೀರೆ ಉಟ್ಟ ಅಲ್ಲಿ ಇವ್ರ ಕೆಲಸ ಮಾಡಿಲ್ಲ ಅಲ್ಲಿ ಸೀರೆ ಕೆಲಸ ಮಾಡ್ಯಾವ ಅದಕ್ಕ ಮಹತ್ವ ಐತಿ ನೋಡಿ ಸೀರೆ ತಗದು ಇವ್ರ ಕೈಲಿ ಕೆಲಸ ಅತ್ರಿ ಋಷಿ ಅನುಸೂಯ ಏಕನಿಷ್ಠೆ ಒಂದೇ ಮನಸ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋದಾರ ಬೇಕಂದರು ನಾಸ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋದಾರ ಅಂದರು ನಾಸ
ಆಕಾಶ ಏ ತಾಜಿ ಮಕ್ವಾಟ ಕೂಡ್ರಸಿ ಬೆಟ್ಟಾಳ ಆಕೆಗ ಆಯಾಸ ಏ ತಾಜಿ ಮಕ್ವಾಟ ಕೂಡ್ರಸಿ ಬೆಟ್ಟಾಳ ಆಕೆಗ ಆಯಾಸ ಪಂಚ ಪಕ್ವಾನ ಆಗ ಅಡಿಗೆಯ ಮಾಡ್ಯಾಳೋ ಪಂಚ ಪಕ್ವಾನ ಆಗ ಅಡಿಗೆಯ ಮಾಡ್ಯಾಳೋ ಅಡಗಿಯ ಅತ್ರಿ ಋಷಿ ಅನಸೂಯ ಇದ್ದಾಳು ಏಕನಿಷ್ಠಿ ಒಂದೇ ಮನಸ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋದಾರ ಮಾಡಬೇಕು ಅಂದಾರ ನಾಸ ನೋಡಿ ಇವ್ರ ಜಗ ಆಳವ್ರಿ ಸೃಷ್ಟಿಕರ್ತ ಬ್ರಹ್ಮ ಪಾಲನೆ ಮಾಡೋ ವಿಷ್ಣು ದಯಾ ಮಾಡೋ ಮಹೇಶ್ವರ ಎಲ್ಲಿ ಚಲೋ ನಡಿತೈತಿ ನೋಡ್ರಿ ಗಂಡ ಹೆಂಡತಿ ಸಂಸಾರ ಅಲ್ಲಿ ಹೋಗಿ ಬೆಂಕಿ ಹಚ್ಚುದ ಇವಂದ್ ಅಟ್ಟ ಅಲ್ರಿ ಇವ್ರು ಇಂದ್ರು ಇದನ್ನ ಮಾಡಿದ ಎದ್ದ ಮಾತು ಎದ್ದು ಇಟ್ಕೊಂಡು ಕುಂಡ್ಲಾಕ್ ಆಗುದಿಲ್ಲ ಇವ್ರ ನಾರದಗಿ ಕಡೆ ಹೋದ ಆ ಕಡೆ ಆ ಕಡೆ ಹೋದ ಈ ಕಡೆ ಬರೇ ಬೆಂಕಿ ಹಚ್ಚೋದಗದ ಚಾಡ ಚುಚ್ಚೋದಗದ ಮೊದಲ ನಿಮ್ಮ ಮಗಲಾಗ ಕತ್ತಿ ಬಿದ್ದಾವ ಅದನ್ನ ನೋಡ್ಕೋರಿ ಮಂದಿ ಆಗಲ್ಲ ನೋಣ ಹಿಂದಾಗಡೆ ತೆಗೆಕೆ ಬಾಗಪ್ಪಜ್ಜ ಮೂರ್ತಿ ಸಣ್ಣದಾದ್ರು ಬಾಯಿಲಿ ಮಾತು ದೊಡ್ಡ ಬರಬಾರ್ದ ಕರೆ ನಿಮ್ಮ ಮಾತಿಗೆ ಬರ್ಲಾಕತ್ತೇವ ಇಷ್ಟ ಸಣ್ಣವ್ರನ್ನ ನಿಮ್ ಮುಂದಿನ ಕೂಸ ನಿಮಗ ಆಯುಷ್ಯ ಆದಟ್ ನಮಗಿನ್ನ ದಿನ ಆಗಿಲ್ಲ ನಿಮಗ ಆಯುಷ್ಯ ಆದಟ್ ನನಗಿನ್ನ ದಿನ ಆಗಿಲ್ಲ ನಿನ್ನ ಮುಂದಿನ ಕೂಸು ನಾನು ಮಾತಾಡಬಾರ್ದಾದ್ರೆ ಮಾತಾಡು ಸನ್ನಿವೇಶಕ್ಕೆ ತಂದು ನಾನು ಇಟ್ಟರಿ ಮಾತಾಡ್ಬೇಕಾಗ್ಯದ ಯಾಕಂದ್ರ ಯಾವ ಪಾರ್ಟಿ ಹೆಂಗ ಬರ್ತತ್ ಹೆಂಗ ಹೋಗಬೇಕಾಗ್ತದ್ರಿ ಅದಕ್ಕ ಇನ್ನ ಇದು ಅಲ್ಲದ ಒಂದು ಮಾತು ಹೇಳಿದ್ರು ಓಂಕಾರ ಅನ್ನುವಂತ ಓಂಕಾರದಿಂದ ಎಲ್ಲ ಓಂಕಾರ ಅನ್ನೋದಿಂದ ಆಕಾಶ ಹುಟ್ಟ ಆಕಾಶದಿಂದ ಪೃಥ್ವಿ ಆಪ ತೇಜ ವಾಯು ಆಕಾಶ ಇವೆಲ್ಲ ಓಂಕಾರ ಮುಖದಿಂದ ಹುಟ್ಟ್ಯಾವು ಓಂಕಾರ ಗಂಡ ಐತಿ ಓಂಕಾರ ಗಂಡದ ಅಂತ ಹೇಳತ್ಯಾರ ಇರ್ಲಿ ಓಂಕಾರ ಗಂಡದ ರೀ ನಾಯನ್ ಇಲ್ಲ ಅಂದಿಲ್ಲ ಆದ್ರೆ ಒಳಗ ಜರ ಪಾಲು ನಂದು ಐತಿಲ್ಲ ಅದ್ರೊಳಗ ಎಲ್ಲ ಗಂಡಿದ್ನ ಇತ್ತಂದ್ರ ಇರ್ಲಪ್ಪ ನೀ ದೊಡ್ಡವ ಅಂತ ಹೇಳ್ತೀನಿ ನಾ ಓಂ ಆಗಬೇಕಾದ್ರೆ ಹೆಂಗಾಗೈತಿ ಓದ ಮುಂದೆ ಬಂದು ಒಂದು ಪೂಜೆ ಕೊತ್ತತಿ ನೋಡ ಅದ ಪೂಜೆ ಹೆಣ್ಣು ಐತಿ ಓಂಕಾರ ಆಗೈತಿ ಅದಕ್ಕೆ ಓಂ